ನೀವೇನಾದ್ರೂ ಇಲ್ಲಿ ಬಾರ್ಬೆಕ್ಯೂ ಟೇಸ್ಟ್ ಮಾಡಿಲ್ಲ ಅಂತ ಅಂದ್ರೆ ನೀವು ಚಿಕನ್ ಬಾರ್ಬೆಕ್ಯೂನೇ ತಿಂದಿಲ್ಲ ಅಂತ ಅರ್ಥ. ಎಲ್ಲಿ ಅಂತ ಕೇಳ್ತೀರಾ? ಬನ್ನಿ ಟ್ಯಾಕ್ಸಿ ಹತ್ತಿ ಸೀದಾ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಬೆಳಿಗ್ಗೆನೆ ಎದ್ದು ಚಿಕನ್ ಹೊಡ್ಸ್ಕೊಂಡ್ ಬಂದು ಅದಕ್ಕೆ ಒಳ್ಳೆ ಪೆರಿ ಪೆರಿ ಟಿಕ್ಕಾ ಮಸಾಲ ಹಾಕಿ ಮ್ಯಾರಿನೇಟ್ ಮಾಡಿ ರಾತ್ರಿ ಗಂಟ ಬಿಟ್ಟು ಅದನ್ನ ಸೀದಾ ತಗೊಂಡ್ಬಂದು ಕಾದ್ರ ಗ್ರಿಲ್ ಮೇಲೆ ಹಾಕಿದ್ರೆ ಅಬ್ಬಾಬಾಬಾಬಾ ಅದನ್ನ ನೋಡಕ್ಕೆ ಒಂದ್ ಖುಷಿ. ಇನ್ನ ಇವ್ರ ಹತ್ರ ಸಿಗೋ ಐಟಮ್ಗಳು ಏನೇನಪ್ಪ ಅಂದ್ರೆ ಲೆಗ್ ಪೀಸು, ಬೋನ್ಲೆಸ್, ವಿಂಗ್ ಪೀಸು, ಲಾಲಿಪಾಪ್. ಇನ್ನ ನಿಮಗ್ ನಾರ್ಮಲ್ ಏನಾದ್ರೂ ಬೋರ್ ಆದ್ರೆ ಇವ್ರ ಹತ್ರ ಪೆರಿ ಪೆರಿ ಮಸಾಲಾನು ಸಿಗುತ್ತೆ. ಇದನ್ ಮಾಡೋದನ್ನ ನೋಡಕ್ಕೆ ಮಜಾ. ಜನ ಅಂತೂ ನಿಂತ್ಕೊಂಡು ನೋಡ್ತಾನೆ ಇರ್ತಾರೆ. ಇವ್ರ ಹತ್ರ ಮೆನ್ಯೂ ಸ್ಟಾರ್ಟ್ ಆಗೋದೇ 70 ರೂಪಾಯಿಗೆ, ಎಂಡ್ ಆಗೋದು ಬರೀ 120 ರೂಪಾಯಿಗೆ. ಇನ್ನ ಇದನ್ನ ಟೇಸ್ಟ್ ಮಾಡಿರೋರ್ ಬಾಯಿಂದಾನೆ ಕೇಳೋಣ ಬನ್ನಿ. ಬ್ರೋ ತುಂಬಾ ಚೆನ್ನಾಗಿದೆ. ಅದ್ರಲ್ಲಂತೂ ಪೆರಿ ಪೆರಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಾನು ನಮ್ಮ ಫ್ರೆಂಡ್ ಬರ್ತಾ ಇದ್ದೇವೆ. ನಮ್ಮ ಫ್ರೆಂಡ್ 2 ತಿಂಗಳಿಂದ ಬರ್ತಿದ್ರು, ಬಟ್ ನಾನು ಒಂದು 2 ವಾರದಿಂದ ನಾನು ಬರ್ತಿದ್ದೀನಿ. ತುಂಬಾ ಚೆನ್ನಾಗಿತ್ತು ಅಂತ ರೆಗ್ಯುಲರ್ ಆಗಿ ಕರ್ಕೊಂಡ್ ಬರ್ತಿದ್ದೇನೆ. ನಮ್ ಪಾಯಿಂಟ್ ಆಫ್ ವ್ಯೂನು ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಕ್ಲೀನ್ ಆಗಿ ಕುಕ್ ಆಗಿರೋ ಚಿಕನ್ ಸೀದಾ ಬಾಯ್ಗಿಟ್ರೆ ಮೆಲ್ಟ್ ಆಗೋ ಫ್ಲೇವರ್ಗಳು ಆಹಾ ಏನಂತೀರಾ ಆ ಸುಖಾನ. ತಿಂದವ್ರಿಗೆ ಗೊತ್ತು ಆ ಗಮ್ಮತ್ತು. ನೀವೇನಾದ್ರೂ ಇದನ್ನ ಒಂದ್ಸತಿ ಟೇಸ್ಟ್ ಮಾಡಿದ್ರೆ ಪಕ್ಕ ಅಡಿಕ್ಟ್ ಆಗೋಗ್ಬಿಡ್ತೀರಾ. ಇನ್ನ ಇದು ಲೊಕೇಟ್ ಆಗಿರೋದು ಕಾರ್ ಡಿಕ್ಕಿಲಿ. ಯಾವ ಕಾರು ಅಂದ್ರೆ ಅಂಬಾಸಿಡರ್ ಕಾರು. ಇನ್ನ ಇದ್ರ ಹೆಸರು ಬಾರ್ಬೆಕ್ಯೂ ಟ್ಯಾಕ್ಸಿ ಅಂತ. ಇದೆಲ್ಲಪ್ಪ ಲೊಕೇಟ್ ಆಗಿರೋದು ಅಂದ್ರೆ HP ಪೆಟ್ರೋಲ್ ಬಂಕ್ ನಂದಿನಿ ಲೇಔಟ್. ಸೀದಾ ಬಂದ್ರೆ ಎಡ್ಗಡನೆ ನಿಂತಿರುತ್ತೆ. ಇದೇ ತರ ಫುಡ್ ಕಂಟೆಂಟ್ ಗಳು ಮಿಸ್ ಆಗ್ಬಾರ್ದು ಅಂದ್ರೆ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.